ಮೇಜರ್ ಆಗಿ ಇಯರ್ಲಿ 3 ವ್ಯಾಕ್ಸಿನ್ಸ್ ಮಾಡಲೇಬೇಕು. ET ಬಂದ್ಬಿಟ್ಟು ವರ್ಷಕ್ಕೆ 2 ಸತಿ ಹಾಕಬೇಕು. PPR ಬಂದ್ಬಿಟ್ಟು 2 ಸತಿ ಹಾಕಬೇಕು. ಬ್ಲೂ ಟಂಗ್ ಬಂದ್ಬಿಟ್ಟು 1 ಸತಿ ಆಗಿದ್ರು ಸಾಕು ಸೀಸನ್ ಅಲ್ಲಿ. ಡಿವರ್ಮಿಂಗ್ ಕಂಪಲ್ಸರಿ ಆಗಿ 3 ತಿಂಗಳಿಗೆ 1 ಸತಿ ಮಾಡಲೇಬೇಕು. ಒಂದೊಂದು ಸತಿ ಗೌರ್ಮೆಂಟ್ ಸಪ್ಲೈ ಬರ್ತಾರೆ, ನಮ್ಮ ರೈತರು ಯಾರು ಆಗ್ತಾ ಇಲ್ವಲ್ಲ, ನಾವೇನು ಹಾಕೋದು ಬೇಡ, ನಮ್ಮ ಗೌರ್ಮೆಂಟ್ ಸಪ್ಲೈ ಬಂದಾಗ ಅದಕ್ಕೆ ಕಾಯಬಾರ್ದು. 15% ಜಾಸ್ತಿ ಫೀಡ್ ಕೊಟ್ಟು ಮಾಡಿದ್ರು ಕೂಡ ಒಂದು ವರ್ಷದಲ್ಲಿ ಇದು 80 kg ಬರುತ್ತೆ. 10,000 ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ 60 lakhs ಬಂದಿದೆ. ಇದು 600 rupees per ಸ್ಕ್ವೇರ್ ಫೀಟ್. ಕುರಿಗಳಿಗಾಗಲಿ, ಹಸುಗಳಿಗಾಗಲಿ, ಕೋಳಿಗಳಿಗಾಗಲಿ ಯಾವುದೇ ಲೈಫ್ ಸ್ಟಾಕ್ ಅನ್ನು ನಾವು ರೇರ್ ಮಾಡಿದ್ರು ಕೂಡ ಶುಡ್ ನಾಟ್ ಗಿವ್ ಸ್ಟ್ರೆಸ್ ಇಲ್ದಿರ ಬೆಳೀತಾ ಇದ್ರೆ ಅದು ಗ್ರೋತ್ ಕಂಟೆಂಟು ಜಾಸ್ತಿ ಬರುತ್ತೆ. ಸೊ ಡಿಸೀಸಸ್ ಅವಾಯ್ಡ್ ಆಗುತ್ತೆ. ಯಾವ ಮರಿ 2.5 ತಿಂಗಳು ತಾಯಿ ಹಾಲು ಕುಡಿಯುತ್ತಿರ್ತದೋ ಅದು ಗ್ರೋತ್ ರೇಟೇ ಸಪ್ರೇಟ್ ಇರುತ್ತೆ. ಯಾವ ಮರಿ 1 ತಿಂಗಳಿಗೆ ನಾವು ಸಪ್ರೇಟ್ ಮಾಡಿಬಿಟ್ಟು ಮಾರ್ಬಿಟ್ಟು ಇದು ಮಾಡಿದ್ರೆ ಎತ್ಕೊಂಡೋದವನಿಗೂ ಲಾಸು. ನಾವು ಚಿಕ್ಕ ಮರಿ ಎತ್ಕೊಂಡೋದ್ರೆ ನನಗೆ 12 kg ಅಂತಾರೆ, 12,000ದಲ್ಲೇ ನನಗೆ ಮರಿ ಸಿಗುತ್ತೆ, ನಾನು ಬೆನಿಫಿಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಶಾರ್ಪರ್ F1 ಇಂದ ಹುಟ್ಟಿದ್ರೆ ಮಿನಿಮಮ್ ಅಂದರೂ ಕೂಡ 3.25 ಇಂದ 4.25 kg ವರೆಗೂ ಮರಿನೇ ಹುಟ್ಟುತ್ತೆ. ಅದು ಕ್ಯಾನ್ ಯು ಇಮ್ಯಾಜಿನ್ ವಿತಿನ್ 2 years ಅಲ್ಲಿ 170 kgs ಬಂದಿದೆ ಅಂತಂದರೆ ಸಪ್ಲಿಮೆಂಟ್ಸು, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸು, ಬ್ಯಾಲೆನ್ಸ್ ಅಲ್ಲಿ ಫುಡ್ ಕೊಡಬೇಕು. ಏನೋ ಆಗ್ತಾ ಇದ್ದೀನಿ ಬರಲಿಲ್ಲ ಅಂದರೆ ಬರಲ್ಲ. ಅಕಾರ್ಡಿಂಗ್ ಟು ದಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ 1 sheep ಶುಡ್ ಹ್ಯಾವ್ 6.5 ಸ್ಕ್ವೇರ್ ಫೀಟ್ ಜಾಗ ಬೇಕೇ ಬೇಕು. ಅದಕ್ಕೆ ಬ್ರೀಡಿಂಗ್ ಸೆಂಟರ್ ಇರೋದ್ರಿಂದ ನಾನು 9 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀನಿ ಒಂದೊಂದಕ್ಕೆ. ಅದು ಮಗು ಹುಟ್ಟಿದ ಮೇಲೆ ಒಂದು 15 ದಿವಸ ಜೊತೆಲೇ ಇರಬೇಕು. ಅದು ಇನ್ನು ವ್ಯಾಕ್ಸಿನೇಷನ್ನು ಇದು ವಿಚಾರಕ್ಕೆ ಬಂದಾಗ ಯಾವಾಗ ಸಣ್ಣ ಮರಿಯಿಂದ ಯಾವ ಸರ್ ಸಣ್ಣ ಮರಿ ಅಂತಂದರೆ ಇವಾಗ ಸಣ್ಣ ಮರಿಗಳು ಹುಟ್ಟಿದ ತಕ್ಷಣ ಸ್ವಲ್ಪ ಟಾನಿಕ್ಸ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಿದ್ದು. ಕ್ಯಾಲ್ಶಿಯಮ್ ಆಗ್ಬೋದು, ಮೆಗ್ನೀಷಿಯಮ್ ಆಗ್ಬೋದು, ಇಲ್ಲಾಂದರೆ ಇಂಥದ್ದೆಲ್ಲ ಇದ್ದಿದೆ. ಅದನ್ನು ವೀಕ್ಲಿ ಒನ್ಸು ಆಗ್ತಾ ಇರಬೇಕು. ಮತ್ತು ಹಾಲು ಕೊಡುವಂಥ ಮರಿಗಳಿಗೆ ಅದು ಸ್ವಲ್ಪ ಟಾನಿಕ್ಸ್ ಇದ್ದಾವೆ, ಅದನ್ನು ಕೊಡಬೇಕಾಗತ್ತೆ. ಮತ್ತು ವ್ಯಾಕ್ಸಿನೇಷನ್ ಈಸ್ ವೆರಿ ಮಚ್ ಕಂಪಲ್ಸರಿ. ಇಯರ್ಲಿ 3 ವ್ಯಾಕ್ಸಿನ್ಸ್ ಮಾಡಲೇಬೇಕು. ಅಟ್ ದಿ ಏಜ್ ಆಫ್ 3 months ಒಳಗೆ ET ಆಗಬೇಕು. ETಯಲ್ಲಿ ತುಂಬ ಮೊರ್ಟಾಲಿಟಿ ಬರುತ್ತೆ. ET ಆಗಬೇಕು. ಅದಾದಮೇಲೆ PPR ಹಾಕಬೇಕು. ಅದಾದಮೇಲೆ ಬ್ಲೂ ಟಂಗ್. ಇವಾಗ ಮಳೆ ಸೀಸನ್ ಬಂತು, ಈ ಹುಲ್ಲು ನಾವೇನು ಮಾಡ್ತೀವಿ ಅದು ತೇವಾಂಶ ಇರ್ತದೆ. ತೇವಾಂಶ ಇದ್ದಾಗ ಏನಾಗುತ್ತೆ, ಗಂಟಲು ಬೇನೆ ಅಂತ ಬರುತ್ತೆ, ನಮಗೂ ಬರುತ್ತೆ ಈ ಚಳಿಗಾಲದಲ್ಲಿ. ಆ ಟೈಪ್ ಅದಕ್ಕೂ ಗಂಟಲು ಬೇನೆ ಬಂದಾಗ ಅದರಿಂದನೂ ಮೊರ್ಟಾಲಿಟಿ ಆಗುತ್ತೆ. ಸೊ ಬ್ಲೂ ಟಂಗು, ET ಮತ್ತು PPR ಎವ್ರಿ 3 months ರಿಪಿಟೇಷನಲ್ಲಿ ಹೋಗಬೇಕು. ET ಬಂದುಬಿಟ್ಟು ವರ್ಷಕ್ಕೆ 2 ಸತಿ ಹಾಕಬೇಕು. PPR ಬಂದುಬಿಟ್ಟು 2 ಸತಿ ಹಾಕಬೇಕು. ಬ್ಲೂ ಟಂಗ್ ಬಂದುಬಿಟ್ಟು 1 ಸತಿ ಆಗಿದ್ರು ಸಾಕು ಸೀಸನಲ್ಲಿ. ಮತ್ತು ಡಿವರ್ಮಿಂಗ್ ಕಂಪಲ್ಸರಿಯಾಗಿ 3 ತಿಂಗಳಿಗೆ 1 ಸತಿ ಮಾಡಲೇಬೇಕು. ಯಾಕಂದರೆ ಜಂತುಹುಳು ಅಂತೇಳ್ಬಿಟ್ಟು ಹೊಟ್ಟೆಲಿ ಬಂದಾಗ ಈ ತಿಂದಿದ್ದೆಲ್ಲ ತಿಂದಾಕಿದಾಗ ಇದಕ್ಕೆ ಡೆವಲಪ್ಮೆಂಟ್ ಆಗಲ್ಲ. ಸೊ ಅದರಿಂದ ಜಂತುಹುಳನ್ನು ಇದು ಮಾಡಬೇಕು. ಡಿವರ್ಮಿಂಗ್ ಅಂತಂದರೆ ಅದೇ ಇರೋದು ಮೇಜರು ಕುರಿಗಳಲ್ಲಿ ಬರ್ತಕ್ಕಂಥದ್ದು. ಒಂದೇ ಒಂದು ಡಿಸಡ್ವಾಂಟೇಜ್ ಅಂದರೆ ನಾವು ಎಷ್ಟೇ ಇದಾಕಿದ್ರು ಕೂಡ ಅದು ಕರೆಕ್ಟಾಗಿ ಸೇರಬೇಕು ಅಂದರೆ ಡಿವರ್ಮಿಂಗ್ ಮಾಡಬೇಕು. ಡಿವರ್ಮಿಂಗ್ ಅನ್ನೋ ಸೇಮ್ ಒಂದೇ ಇದರಲ್ಲಿ ಆಗಬಾರ್ದು, ಚೇಂಜ್ ಮಾಡ್ತಾ ಇರಬೇಕು. ಡಾಕ್ಟರ್ಸನ್ನು ಸಜೆಷನ್ ತೊಗೊಂಡು ಯಾವ್ಯಾವ ಇವಾಗ ರಿಪಿಟೇಷನ್ ಮಾಡೋದು, ಸೇಮ್ ಡ್ರಗ್ ಶುಡ್ ನಾಟ್ ಬಿ ರಿಪೀಟೆಡ್. ಒಂದು ಸತಿ ಹಾಕಿದ್ದು ಇನ್ನೊಂದು ಸತಿ ಚೇಂಜ್ ಮಾಡಬೇಕು, ಹಂಗೆ ಚೇಂಜ್ ಮಾಡ್ಕೊಂಡು ಹಾಕ್ಕೋಬೇಕು. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಸತಿ ಗೌರ್ಮೆಂಟ್ ಸಪ್ಲೈ ಬರ್ತಾರೆ, ನಮ್ಮ ರೈತರು ನಮಗೇನು ಯಾರೂ ಆಗ್ತಾ ಇಲ್ವಲ್ಲ, ನಾವೇನು ಹಾಕೋದು ಬೇಡ, ನಮ್ಮ ಗೌರ್ಮೆಂಟ್ ಸಪ್ಲೈ ಬಂದಾಗ ಅದಕ್ಕೆ ಕಾಯಬಾರ್ದು. ನಮ್ಮ ಫಾರಮ್ ಚೆನ್ನಾಗಿರಬೇಕು ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಕರೆಕ್ಟಾಗಿ ಕಾಲೇಜ್ ತೊಗೊಂಡು ಕರೆಕ್ಟ್ ಟೈಮ್ ವ್ಯಾಕ್ಸಿನೇಷನ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಆವಾಗ ನಾನು ಮೊದಲು ವ್ಯಾಕ್ಸಿನೇಷನ್ ಸ್ವಲ್ಪ ಇರೆಗ್ಯುಲರ್ ಆಗಿದ್ದಕ್ಕೋಸ್ಕರ ನನ್ನ ಮೊರ್ಟಾಲಿಟಿ 4 to 5% ಇತ್ತು. ಇವಾಗ ಅದೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದೆ, ಲೆಸ್ ದ್ಯಾನ್ 1% ಬಂದಿದೆ. ದಟ್ ಈಸ್ ಓನ್ಲಿ ದ ಸೀಕ್ರೆಟ್ ಆಫ್ ದಿ ಫಾರ್ಮಿಂಗ್. ಸರ್, ನೀವು ನಾಟಿ ಕುರಿ ಬೇರೆ ತಳಿಗಳು ಸಾಕಾಣಿಕೆ ಮಾಡಬೇಕಾದ್ರೆ ಅದು ಮೇಂಟೆನೆನ್ಸ್ ಖರ್ಚು ಇದಕ್ಕಿಂತ ಜಾಸ್ತಿ ಇತ್ತಾ, ಇದಕ್ಕಿಂತ ಕಡಿಮೆ ಇತ್ತಾ, ಇದೆಷ್ಟು ಇತ್ತಾ ಸರ್? ಅಲ್ಲ, ಆಬ್ವಿಯಸ್ಲಿ ನಾಟಿ ಕುರಿಗಳು ಕಮ್ಮಿನೇ ಇರ್ತದೆ. ಒಂದು ವಿಧದಲ್ಲಿ ಫೀಡಿಂಗು ಇದು ಅದೆಲ್ಲ ಅಂದರೆ ಕಮ್ಮಿನೇ ಇರ್ತದೆ. ಬಟ್ ಗ್ರೋತ್ ರೇಟು ಕಂಪೇರ್ ಮಾಡಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು 10 to 15% ಜಾಸ್ತಿನೇ ಬರುತ್ತೆ. ನಾಟಿ ಇದಕ್ಕೂ 10 to 15% ಮೇಂಟೆನೆನ್ಸಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಗ್ರೋತ್ ರೇಟ್ ವಿಲ್ ಬಿ ಎನಾರ್ಮಸ್, 40 to 50% ಜಾಸ್ತಿ ಇರುತ್ತೆ ಅದಕ್ಕಿದಕ್ಕೂ. ಇವಾಗ ನಾಟಿ ಕುರಿ ಮರಿ ಬಂದುಬಿಟ್ಟು ತಿಂಗಳಿಗೆ 2.5 to 3 kg ಸುಸ್ತಲ್ಲಿಗೆ, ಇಲ್ಲ ಮ್ಯಾಕ್ಸಿಮಮ್ ಚೆನ್ನಾಗಿ ನೋಡ್ಕೊಳ್ತೀವಪ್ಪ ಅಂತಂದ್ರೂ ಕೂಡ 4 kg ಅಂತಂತಂದರೆ ಒಂದು ವರ್ಷಕ್ಕೆ ಅದು 10 ತಿಂಗಳು ಮೇಯಿಸಿದ್ರು 40 kg ಬರುತ್ತೆ ಅಷ್ಟೇ. ಇದು ಅದೇ ರೀತಿಯಲ್ಲಿ ಇದಕ್ಕೆ 15% ಜಾಸ್ತಿ ಫೀಡ್ ಕೊಟ್ಟು ಮಾಡಿದ್ರು ಕೂಡ ಒಂದು ವರ್ಷದಲ್ಲಿ ಇದು 80 kg ಬರುತ್ತೆ. ಸೊ ಆಲ್ಮೋಸ್ಟ್ ಡಬಲ್.
ಯು ಆರ್ ಸ್ಪೆಂಡಿಂಗ್ 15% ಎಕ್ಸ್ಟ್ರಾ ಆ್ಯಂಡ್ ಯು ಆರ್ ಗೆಟಿಂಗ್ ಬೆನಿಫಿಟ್ ಆಫ್ 100%. ಸೊ ವಿಚ್ ಈಸ್ ಬೆಟರ್ ನೀವು ಹೇಳಿ. ಸೊ ಅದರಿಂದ ಇದು ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. 10 to 15% ಖರ್ಚು ಜಾಸ್ತಿ ಇರುತ್ತೆ ಅದಕ್ಕೂ ಇದಕ್ಕೂ ಅಷ್ಟೇ. ಅಷ್ಟೇ. ಯಾಕೆ ಗೊತ್ತಾ, ನಾಟಿ ಕುರಿ ದಿನಕ್ಕೆ 4.25 to 5 kg ತಿನ್ನುತ್ತೆ ಸರ್. ಇದು ಬಂದುಬಿಟ್ಟು 6 to 7 kg ತಿನ್ನುತ್ತೆ. ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀನಿ. 10 to 15% ಮೇಂಟೆನೆನ್ಸ್ ಕಾಸ್ಟ್ ಫೀಡಿಂಗಲ್ಲಿ ನಾವು ಸ್ವಲ್ಪ ಕಾಳಜಿ ತಗೋಬೇಕು. ಇನ್ನು ಬೇರೆದೆಲ್ಲ ವ್ಯಾಕ್ಸಿನೇಷನ್ ಅದೆಲ್ಲ ಸೇಮ್ ಟು ಸೇಮ್, ಅದ್ರದ್ದೇನು ಡಿಫ್ರೆನ್ಸ್ ಆಗಲ್ಲ, ಸೇಮ್ ಟು ಸೇಮ್. ಅದೇನು ನಾಟಿ ಆದರೆ ಕಾಯಿಲೆ ಬರಲ್ಲ. ಬಟ್ ಏನು ಗೊತ್ತಾ, ಈ ಒಂದು ತಳಿ ಏನಾಗಿದೆ, ನಾಟಿಗಿನ್ನ ರಿಜಿಡ್ ಆಗಿದೆ. ಐ ಡೋಂಟ್ ನೋ ಹೌ ದೇ ಗಾಟ್ ದಿಸ್ ವೆರೈಟಿ. ಅದಕ್ಕಿಂತ ತುಂಬ ಚೆನ್ನಾಗಿ ಸ್ಟಡಿ ಆಗಿರ್ತದೆ. ಇಟ್ ಕ್ಯಾನ್ ಸಸ್ಟೈನ್ ವಿತ್ ಆಲ್ ದಿ ಇದು ವೆದರ್ ಕಂಡೀಷನ್ಸ್. ನೀವು ನೋಡಿ, ನಾನು ಇವಾಗ ಗಾಳಿ ಬರಲಿಲ್ಲ ಅಂತ ಬರಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟಾರ್ಪಾಲಿಂಗ್ ಮಾಡ್ಕೊಂಡಿದ್ದೀನಿ. ಬೇಸಿಗೆ ಕಾಲ ಬಂದರೆ ಎತ್ಬಿಡ್ತೀನಿ. ಸೊ ಆರಾಮಾಗಿ ಹೋಗ್ಬೇಕು, ಆರಾಮಾಗಿ ಬರಬೇಕು. ಬಟ್ ಓನ್ಲಿ ಥಿಂಗ್ ಈಸ್ ನೀವು ಡ್ರಾಪ್ಲೆಟ್ಸ್ ಇವಾಗ ಮೇಯ್ನ್ ನಾನು ಎಲಿವೇಟೆಡ್ ಮಾಡಿರೋದು ಏನಕ್ಕೆ ಅಂತಂತಂದರೆ, ಸೊ ಟು ರೆಡ್ಯೂಸ್ ದಿ ಡಿಸೀಸಸ್. ಇವಾಗ ನೀವು ಹಿಕ್ಕೆ ಹಾಕ್ಬಿಟ್ಟು ಅಲ್ಲೇ ಮಲ್ಕೊಂಡು ಅಲ್ಲೇ ಗಂಜ ಮಾಡಿ ಅಲ್ಲೇ ಇದು ಮಾಡಿದಾಗ ಏನಾಗುತ್ತೆ, ಕುರಿಗೆ ಬೇರೆ ಕುರಿದು ಡಿಸೀಸಸ್ಸು ಇದಕ್ಕೆ ಅಟ್ಯಾಕ್ ಆಗುತ್ತೆ, ಇದ್ರದ್ದು ಅದಕ್ಕೆ ಅಟ್ಯಾಕ್ ಆಗುತ್ತೆ. ಬಟ್ ನನ್ನ ಈ ಕಂಡೀಷನ್ನಲ್ಲಿ ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ 50% ಜಾಸ್ತಿ ಆಗುತ್ತೆ. ಇವಾಗ ನಾನು 10,000 square feet ಇದಕ್ಕೇ ನನಗೆ ಆಲ್ಮೋಸ್ಟ್ 60 lakhs ಬಂದಿದೆ ಇದಕ್ಕೆ. ಸೊ 600 rupees per square feet. ನೀವು ಅದೇ ಕೆಳಗೆ ಮಾಡಿದ್ರೆ ಈವನ್ ಯು ಕ್ಯಾನ್ ಫಿನಿಶ್ ಇಟ್ ವಿತಿನ್ 300, 350, 400 rupeesಲ್ಲಿ ಮುಗಿಸ್ಬೋದು. ಅಂದರೆ ಆಲ್ಮೋಸ್ಟ್ 60 to 70% ಜಾಸ್ತಿ ಆಗುತ್ತೆ. ಬಟ್ ಇಟ್ ಈಸ್ ಲಾಂಗ್ ರನ್ ಆ್ಯಂಡ್ ಇಟ್ ಕ್ಯಾನ್ ಸೇವ್ ಅಸ್ ಇನ್ ಸೋ ಮೆನಿ ಫ್ಯಾಕ್ಟರ್ಸ್. ಲೇಬರ್ ಒಂದು, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ಸೋಕ್ಕೆ ಬೇಕು. ಮಿನಿಮಮ್ಮು 500 ಗುರಿ ಇದೆ ಅಂತಂದರೆ 4 ಜನ ಗುಡಿಸ್ಬೇಕು. ಬಟ್ ಗುಡಿಸ್ತಾ ಇದ್ರೆ ಅದು ಹಿಕ್ಕೆ ಆಗ್ತಾನೆ ಇರ್ತದೆ. ಆ್ಯಂಡ್ ವೇರ್ ಯು ಶಿಫ್ಟ್, ನೀವು ಗುಡಿಸ್ಬೇಕಾದ್ರೆ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು, ಪ್ಲೇಸ್ ಈಸ್ ರಿಕ್ವೈರ್ಡ್. ಸೊ ಅದು ಇಲ್ಲಿಂದ ಅಲ್ಲಿಗೆ ಮಾಡಬೇಕಾದ್ರೆ ಇಟ್ ಈಸ್ ಆಲ್ ಸ್ಟ್ರೆಸ್. ಏನಂತಂದರೆ ಮೇಯ್ನ್ ಇಷ್ಟೇ ಸರ್, ಲೈಫ್ ಸ್ಟಾಕ್ ನಮಗಾಗಲಿ, ಕುರಿಗಳಿಗಾಗಲಿ, ಹಸುಗಳಿಗಾಗಲಿ, ಕೋಳಿಗಳಿಗಾಗಲಿ, ಯಾವುದೇ ಲೈಫ್ ಸ್ಟಾಕನ್ನು ನಾವು ರೇರ್ ಮಾಡಿದ್ರು ಕೂಡ ವಿ ಶುಡ್ ನಾಟ್ ಗಿವ್ ಸ್ಟ್ರೆಸ್ ಟು ದಿ ಲೈಫ್ ಸ್ಟಾಕ್. ನನ್ನ ಅನಿಸಿಕೆ ಪ್ರಕಾರ ಸ್ಟ್ರೆಸ್ ಇಲ್ದಿರ ಬೆಳೀತಾ ಇದ್ದರೆ ಅದು ಗ್ರೋತ್ ಕಂಟೆಂಟು ಜಾಸ್ತಿ ಬರುತ್ತೆ. ಸೊ ಡಿಸೀಸಸ್ಸು ಅವಾಯ್ಡ್ ಆಗುತ್ತೆ. ಸೊ ಕಂಫರ್ಟಬಿಲಿಟಿ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಒಂದು ತಳಿಯಲ್ಲಿ ಇಂಪಾರ್ಟೆಂಟ್ ಥಿಂಗು ಅಂತಂದರೆ, ಬೇರೆ ನಾಟಿ ಕುರಿಯಲ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಸರ್ತಿ ಫಿಕ್ಸ್ ಆಯಿತು ಅಂತಂದರೆ ಪರ್ಫೆಕ್ಟ್ ಟೈಮ್ಗೆ 145 daysಲ್ಲಿ ಡೆಲಿವರಿ ಆಗುತ್ತೆ. ದಟ್ ಈಸ್ ವೆರಿ. ಇವಾಗ ನಾಟಿ ಕುರಿಗಳು ಹಂಗಿರಲ್ಲ. ಎಷ್ಟೋ ಒಂದು 10 to 15% ಮಿಸ್ಕ್ಯಾರೇಜ್ ಆಗುತ್ತೆ. ನಮ್ಮ ರೈತರಿಗೆ ಪಾಪ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಏನೋ ಆಯ್ತು ಬಿಡು. ಇವಾಗ ಕುರಿ ಸಾಕಾಣಿಕೆ ಅಂತಂದರೆ ಒಂದು ನೆಗ್ಲಿಜಿಬಿಲಿಟಿ ತೊಗೊಂಡಿದ್ದಾರೆ. ಏನು ಕುರಿ ಸಾಕೋದಾ ಬಿಡು, ಓಡ್ಕೊಂಡೋಗಿ ಕಾಡು ಹೊಡ್ಕೊಂಡೋಗಿ, ಇಲ್ಲ ಇವಾಗ ಅಷ್ಟು ಜಾಗಗಳು ಇಲ್ಲ, ಎಲ್ಲ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೂ ಜಾಗ. ಬಟ್ ಮೇಯ್ನಾಗಿ ಈ ಬಿಸಿಲಲ್ಲಾಗಲಿ ಚಳಿಯಲ್ಲಾಗಲಿ ಮಳೆ ಬರ್ತಾ ಇರ್ತದೆ. ಓಡ್ಕೊಂಡು ಹೋಗ್ತಾನೆ, ಬೆಳಗ್ಗೆ ಚೆನ್ನಾಗಿರ್ತದೆ, ಬರಬೇಕಾದ್ರೆ ಮಳೆ ಬಂದಾಗ ನೆಂದೋಗ್ಬಿಟ್ಟು ಒಂದು ಕಡೆ ಸ್ಟಾಕ್ ಆದಾಗ ಅಲ್ಲಿರ್ತಕ್ಕಂಥದ್ದೆಲ್ಲನೂ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ, ಮಾರ್ಟಾಲಿಟಿ ಇನ್ಕ್ರೀಸಸ್. ಸೊ ಅದರಿಂದ ನಾನು ಹೇಳೋದಂದರೆ, ಅವರು ತಗ್ಗಟ್ಟಂಗೆ ಇಷ್ಟಪಡುವಂಥ ರೈತರು ಇದನ್ನು ಮಾಡಬೇಕು ಅನ್ನೋರು ಸ್ವಲ್ಪ ಟೆಕ್ನಿಕ್ಯಾಲಿಟಿ ನೋಡಿಕೊಂಡು ವಿಷಯ ತಿಳ್ಕೊಂಡು ರೇರಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ಅಂತ ನನ್ನ ಅಭಿಪ್ರಾಯ. ಸರ್, ಈ ಬ್ಯಾಚಲ್ಲಿ ಇರೋದು ಯಾವ ಜನ್ರೇಷನ್ನು? ಈ ಮರಿಗಳ ತೋರಿಸಿ ಸರ್. ಅದೇ ಈ ಜನ್ರೇಷನ್ ಕೂಡ F1 ಕುರಿಗಳಿರೋದು F1. ಈ ಚಿಕ್ಕ ಮರಿಗಳಿದಾವಲ್ಲ ಅದು F2. ಅದೆಲ್ಲ F2 ಚಿಕ್ಕ ಮರಿಗಳು. ಈ ದೊಡ್ಡದೆಲ್ಲನೂ F1. ಇದನ್ನು ಮಾರ್ಕೆಟಿಂಗು, ಸೇಲ್ಸು ಅಂತ ಬಂದಾಗ ಯಾವ ಥರ ಇದನ್ನು ನೀವು? ಸರ್, ನಾನು ಯೂಶ್ವಲ್ಲಾಗಿ ಒಂದು ವ್ಯಾಕ್ಸಿನ್ಸ್ ಮಾಡಿಸ್ಬಿಟ್ಟೆ ನಾನು ಮಾರೋದು. ಆಫ್ಟರ್ 3 months 2.5 monthsವರೆಗೂ ನಾನು ಹಾಲು ಕುಡಿಸ್ತೀನಿ. 2.5 monthsವರೆಗೂ ನಾನು ಸೇಲ್ಸ್ ಮಾಡಲ್ಲ. ಯಾಕೆ ಗೊತ್ತಾ, ಏನಿದ್ರೂ ಕೂಡ ನಾವು ಇವು 2.5 ತಿಂಗಳಲ್ಲೇ, ಯಾಕಂದರೆ ಮಿನಿಮಮ್ ಅಂತೂ ಕೂಡ 60 to 75 days ತಾಯಿ ಹಾಲು ಕುಡಿಬೇಕು. ಯಾಕಂದರೆ ತಾಯಿ ಒಂದು ಸತಿ ಮರಿ ಹಾಕಿದ ತಕ್ಷಣ 1.5 ತಿಂಗಳಿಂದ 2 ತಿಂಗಳಲ್ಲಿ ಮತ್ತೆ ಕ್ರಾಸಿಂಗ್ ಬರುತ್ತೆ ಅದು. ಸೊ ಆವಾಗೇನಾಗುತ್ತೆ, ಅಲ್ಲಿವರೆಗೂ ಇದು ಹಾಲು ಕುಡಿತಾನೇ ಇರಬೇಕು. ಇನ್ನೊಂದು 15 ದಿವಸ ಗ್ರೇಸ್ ಕೊಡ್ತೀವಿ. ಸೊ ಯಾವ ಮರಿ 2.5 ತಿಂಗಳು ತಾಯಿ ಹಾಲು ಕುಡಿಯುತ್ತಿರ್ತದೋ ಅದು ಗ್ರೋತ್ ರೇಟೇ ಸಪ್ರೇಟ್ ಇರುತ್ತೆ.
ಯಾವ ಮರಿ ಒಂದು ತಿಂಗಳಿಗೆ ನಾವು ಸಪ್ರೇಟ್ ಮಾಡಿಬಿಟ್ಟು ಮಾರಿಬಿಟ್ಟು ಇದು ಮಾಡಿದ್ರೆ ಎತ್ಕೊಂಡೋದವನಿಗೂ ಲಾಸು. ಅವ್ರೇನು ಅಂದ್ಕೊತಾರೆ, ನಾವು ಚಿಕ್ಕ ಮರಿ ಎತ್ಕೊಂಡೋದ್ರೆ ನನಗೆ 12 kg ಅಂತಾರೆ, 12,000ದಲ್ಲೇ ನನಗೆ ಮರಿ ಸಿಗುತ್ತೆ, ನಾನು ಬೆನಿಫಿಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಮಿನಿಮಮ್ ಅಂದರೂ ಕೂಡ 2.5 ತಿಂಗಳು ಮರಿನೇ ತೊಗೊಂಡೋಗ್ಬೇಕು ಸರ್. ನನ್ನ ಪ್ರಕಾರ ಎಲ್ಲೇ ತೊಗೊಂಡ್ರು ಕೂಡ 2.5 ತಿಂಗಳದೇ ತೊಗೊಂಡೋಗ್ಬೇಕು. 2.5 ತಿಂಗಳಲ್ಲಿ ಏನಾಗುತ್ತೆ, ಅದು ಹಾಲು ಕುಡಿದ್ಬಿಟ್ಟು ಇಮ್ಯುನಿಟಿ ಬಂದಿರ್ತದೆ, ಒಂದು ವ್ಯಾಕ್ಸಿನ್ ಆಗಿರ್ತದೆ ಅದಕ್ಕೆ. ಸೊ ವ್ಯಾಕ್ಸಿನ್ ಮಾಡಿಸ್ಬಿಟ್ಟೆ ನಾನು ಮಾರೋದು ಸರ್. 2.5ರಿಂದ 3 ತಿಂಗಳಲ್ಲಿ ಮಾರ್ತೀನಿ ಸರ್. ನೆಕ್ಸ್ಟು ಅದು ಮರಿ ಹುಟ್ಟೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೌದು. ಯಾಕಂದರೆ ಇವಾಗ ಬ್ರೀಡಿಂಗ್ ಅಂತಂದರೆ ಒಂದು ಎಥಿಕ್ಸಲ್ಲಿ ಹೋಗ್ಬೇಕು. ಇವಾಗ ಇರ್ತದೆ ಎಲ್ಲ ಇದರಲ್ಲೂ ಕೂಡ ಬೇಗ ಮಾಡಿದ್ರೆ ನಮ್ಗೆ ಬೇಗ ಇದು ಬರುತ್ತೆ, ಏನೋ ಪ್ರಾಫಿಟ್ ಬರುತ್ತೆ, ಬೇಗ ಏನು ಕ್ಯಾಶ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನ ಆಸೆ ಪಡ್ತಾರೆ. ಬಟ್ ಎಥಿಕ್ಸ್ಗೆ ಎಗೇನೆಸ್ಟ್ ಅದು. ಏನಂದರೆ ಒಂದು ವ್ಯಾಕ್ಸಿನ್ ಕೊಟ್ಟಾಗ, ಯಾಕಂದರೆ ಅವ್ನು ಕೊಟ್ಟವನು ಚೆನ್ನಾಗಾಗಬೇಕು. ಯಾಕಂದರೆ ಅವನು 20,000 ಅವನು 1 ತಿಂಗಳು 1.5 ತಿಂಗಳು ಮರಿಗೆ ತೊಗೊಂಡ್ರೆ ಅವನು 12ರಿಂದ 15,000 ಕೊಡಬೇಕು. ಅದೇ 2.5 ತಿಂಗಳು ತೊಗೊಂಡೋದ್ರೆ ನಿನಗೆ 20,000 22,000 ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ 7,000 ಡಿಫ್ರೆನ್ಸ್ ಅಷ್ಟೇ. ನೀನು ಬ್ರೀಡಿಂಗ್ ತೊಗೊಂಡೋಗ್ತಾ ಇರೋದು, ನೀನು ಸಾಯಬಾರ್ದು ಅದಲ್ಲ ಹೋಗ್ಬಿಟ್ಟು. ಸ್ವಲ್ಪ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೂ ಕೂಡ ಸತ್ತೋಗುತ್ತೆ. ಇವಾಗ 1.5 ತಿಂಗಳಿಂದನೇ ಸ್ವಲ್ಪ ಚಿಕ್ಕದಾಗಿ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ತಿಂಗಳಿಗೆ ಚೆನ್ನಾಗಿ ತಿಂದ್ಕೊಡ್ತಾರೆ, ಇನ್ನೊಂದು 15 ದಿವಸ ಮಿನಿಮಮ್. ಸೊ ಹಂಗೆ ತೊಗೊಂಡೋದ್ರೆ ನೀವು ಸ್ಟ್ರಾಂಗ್ ಆಗಿರ್ತದೆ ಮರಿ, ಬಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದು. ಸರಿ, ನಿಮಗೆ ಈ ಒಂದು 3 ವರ್ಷದ ಅನುಭವದಲ್ಲಿ ಈಗ ನಾಟಿ ಮೇಲೆ ಕ್ರಾಸ್ ಮಾಡ್ತೀರಾ, F1 ಮರಿ ಹುಟ್ಟುತ್ತೆ, ಅದು ಇನಿಷಿಯಲಾಗಿ ಎಷ್ಟು ತೂಕ ಇರುತ್ತೆ ಸರ್? ನಾಟಿಯಿಂದ ಕ್ರಾಸ್ ಮಾಡೋದು ಒಂದು 3ರಿಂದ 3.5 kg ಇರುತ್ತೆ ಸರ್. ಅದೇ ನೀವು F1ನಿಂದ ನಾವು ಬರೋದು 4ರಿಂದ 4.25 kg ಇರ್ತದೆ. F2ಗೆ ಬಂದಾಗ ನಂದಿನ F2 ಜನ್ರೇಷನ್ ಸ್ಟಾರ್ಟ್ ಆಗಿಲ್ಲ, ನೋಡಬೇಕು. ಎಲ್ಲರೂ ಹೇಳ್ತಾರೆ 5 kg ಇರುತ್ತೆ ಅಂತ ಹೇಳ್ತಾರೆ. ಸೊ ಹುಟ್ಟಬೇಕಾದ್ರೆ ನಾವು ಅಷ್ಟು ಚೆನ್ನಾಗಿ ಹುಟ್ಟುತ್ತೇವೆ. ನಾವು ಪ್ರಾಕ್ಟಿಕಲ್ಲಾಗಿ ನಾನು ಅನುಭವಿಸಿರೋದು ಮಿನಿಮಮ್ 4 kg. ಇವಾಗ ನಾಟಿಯಿಂದ ಹುಟ್ಟಿದ್ರೆ 2.5, 2.75, 3 kg, 3.5 kg, 200 kg, 3.2 kg ಮ್ಯಾಕ್ಸಿಮಮ್ಮು. ಅದೇ ನೀವು ಡಾರ್ಪರ್ F1ನಿಂದ ಹುಟ್ಟಿದ್ರೆ ನಿಮಗೆ ಮಿನಿಮಮ್ ಅಂದರೂ ಕೂಡ 3.25ರಿಂದ 4.5 kgವರೆಗೂ ಮರಿನೇ ಹುಟ್ಟುತ್ತೆ ಅದು. ಸರ್, ಈಗ ಇದರಲ್ಲಿ ಸಿಂಗಲ್ ಹುಟ್ಟುತ್ತಾ ಅಥವಾ ಟ್ವಿನ್ಸ್ ಹುಟ್ಟುತ್ತಾ? ಅಲ್ಲ, ಅದು 2 ಟೈಪು ಇದೆ. ಚಾನ್ಸಸ್ ಆರ್ ದೇರ್. 50-50 ಮತ್ತು ಯೂಶ್ವಲ್ಲಾಗಿ ಒಂದು ಬ್ಯಾಚಲ್ಲಿ 50% ಇಟ್ಕೊಂಡು 50 ಮೇಲ್ಸು 50 ಫಿಮೇಲ್ಸು, ಇಲ್ಲ 60-40 ಆಗುತ್ತೆ, 40-60 ಆಗುತ್ತೆ. ಏನು ತೊಂದರೆ ಇಲ್ಲ. ನೀವು ಅದರಲ್ಲಿ ಇವಾಗ ಮೇಲ್ಸ್ 50% 40% ಬಂದಾಗ ಔಟು ನೀವು ಬ್ರೀಡಿಂಗ್ಗೆ ಬರೋಲ್ಲ. ಅದರಲ್ಲಿ ಸೆಲೆಕ್ಟೆಡ್ ಬ್ರೀಡಿಂಗ್ ಕಳಿಸ್ಬಿಡಿ, ಬೇಕಿದ್ದನ್ನು ಮೀಟ್ ಪರ್ಪಸ್ ಮಾಡಿಕೊಂಡ್ರು ಕೂಡ ನಿಮಗೆ ಲಾಸ್ ಆಗೋಲ್ಲ. ಅದು ಆ್ಯಕ್ಚುಲಿ ಅದು ಕಾನ್ಸೆಪ್ಟು. ಇವಾಗ ಏನಾಗುತ್ತೆ ಅಂದರೆ ಎಲ್ಲನೂ ಇವಾಗ ಇಮ್ಯಾಜಿನರಿ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ ಸರ್. ಇದರಲ್ಲಿ ಎಲ್ಲನೂ ನನಗೆ ಬ್ರೀಡಿಂಗೇ ಬರುತ್ತೆ ಅಂದರೆ ಇಟ್ ಈಸ್ 100% ನಾಟ್ ಕರೆಕ್ಟ್. ಎಲ್ಲನೂ ಬರಲ್ಲ ಅಂದರೂ ಕೂಡ 100%. ಬಟ್ ಏನದರಲ್ಲಿ ಸೆಲೆಕ್ಟೆಡ್ಡು, ಇವಾಗ ನಾನು ತೋರಿಸ್ನಲ್ಲ ನಿಮಗೆ, ಅದರಲ್ಲಿನ 2-3 ಬ್ರೀಡಿಂಗ್ ಆಗುತ್ತೆ, ನಾನು ಇಟ್ಕೊತೀನಿ ಅದನ್ನು, ಮಿಕ್ಕಿದ್ದು ಮೀಟ್ ಪರ್ಪಸ್ ಕೊಡ್ತೀನಿ. ಅದು ದೇರ್ ಈಸ್ ಲಾಟ್ ಆಫ್ ರೀಸನ್ಸ್ ಇರ್ತದೆ. ಏನು ತಾಯಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೋ ಜೆನೆಟಿಕಲ್ ಮಿಸ್ಟೇಕ್ ಇರ್ಬೋದು, ಇಲ್ಲ ಮುಟೇಷನ್ಸ್ ಏನೇನೋ ಆಗಿರ್ತದೆ. ಇವಾಗ ನೋಡಿ, ನಾನು ತೋರಿಸಿದ್ನಲ್ಲ, ಇದು F1 ವಿಚ್ ಈಸ್ ಗಿವಿಂಗ್ ರಿಸಲ್ಟ್ ಈಕ್ವಲ್ ಟು ದೇರ್ ಡ್ಯಾಡ್. ಅಂದರೆ F4 ರಿಸಲ್ಟ್ಸ್ ಕೊಡ್ತಾಯಿದೆ ನನಗಿವತ್ತು. ಕ್ಯಾನ್ ಯು ಇಮ್ಯಾಜಿನ್ ವಿತಿನ್ 2 ಇಯರ್ಸಲ್ಲಿ 170 kg ಬಂದಿದೆ ಅಂತಂದರೆ? ಸೊ ಅದರಿಂದ ಅದು ನೋಡ್ಕೊಳ್ಳೋದು, ಫಾರ್ಮಿಂಗ್ ನೋಡ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸರ್. ಸರ್, ಈಗ 1 ತಿಂಗಳಿಗೆ ಎಷ್ಟು ವೆಯ್ಟ್ ಪುಟ್ ಆನ್ ಆಗುತ್ತೆ, 3 ತಿಂಗಳಿಗೆ ಎಷ್ಟು ವೆಯ್ಟ್ ಪುಟ್ ಆನ್ ಆಗುತ್ತೆ, ಮೇಲು ಫಿಮೇಲು? ಸರ್, ಇವಾಗ ಮೇಲ್ಸ್ F1 ಜನ್ರೇಷನಲ್ಲಿ ತಿಂಗಳಿಗೆ 6 to 7 kg ಇನ್ಕ್ರಿಮೆಂಟ್ ಬರುತ್ತೆ. ಮಿನಿಮಮ್ 6 ಬರುತ್ತೆ. ಅಂದರೆ ಅದನ್ನು ನೋಡ್ಕೊಳ್ಳೋದು ಇನಿಷಿಯಲ್ ಆಗಿ ಅಂದರೆ ಅಪ್ ಟು 8 months 9 monthsವರೆಗೂ ಹಂಗೆ ಬರುತ್ತೆ. ಇವಾಗ 8 monthsವರೆಗೂ 7 kg ಬರಲಿಲ್ಲ ಅಂತ 9 kg 10 ಇವಾಗ ನಾನು ಹೇಳಿದ್ನಲ್ಲ, ನಿಮಗೆ 10 ತಿಂಗಳು ರೇರ್ ಮಾಡಿದ್ರೆ ನಿಮಗೆ 80 kg ಬರುತ್ತೆ ಅಂತ ಹೇಳ್ಬಿಟ್ಟು, 80 kg ಅಂದರೆ 10 ತಿಂಗಳು ಅಂದರೆ 7 kg ಇನ್ಕ್ರಿಮೆಂಟ್ ಬರಲೇಬೇಕು. ಬಟ್ ಏನಂದರೆ ಯು ಹ್ಯಾವ್ ಟು ಮೇಂಟೈನ್ ಫಾರ್ಮ್ ಗುಡ್ ಆ್ಯಂಡ್ ವಿತ್ ಸಪ್ಲಿಮೆಂಟ್ಸು ಮತ್ತು ಏನೋ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸು ಏನೋ ಬ್ಯಾಲೆನ್ಸಲ್ಲಿ ಫುಡ್ ಕೊಡಬೇಕು. ನೀವು ಸುಮ್ಮನೆ ನಾನು ಏನೋ ಆಗ್ತಾಯಿದ್ದೀನಿ ಬರಲಿಲ್ಲ ಅಂದರೆ ಬರೋಲ್ಲ. ನೀವು ಅದಕ್ಕೆ ಕರೆಕ್ಟಾಗಿ
ಇಷ್ಟೇ ಸರ್. ಒಂದು 150 ಗ್ರಾಮ್ಸು 100 ಗ್ರಾಮ್ಸು ಒಂದು 3 ಇಂದ 6 ಮಂತ್ಸ್ವರೆಗೂ 100 ಗ್ರಾಮ್ಸು ಪ್ರೋಟೀನ್ಸ್, ಏನೋ ಫೀಡ್ ಆಗಲಿ, ಇಲ್ಲಾಂದರೆ ಜೋಳ ಇದು ಏನೋ ಮುಸ್ಕಿನ ಜೋಳ ಆಗಲಿ, ಇಂಥದ್ದೇನಿದೋ ಅದು ಕೊಡಬೇಕು. ಮತ್ತು 6 ಇದಾದಮೇಲೆ ಅದು ಇನ್ಕ್ರೀಸ್ ಮಾಡಬೇಕು. ಸೊ ಮೇ ಬಿ 150 ಗ್ರಾಮ್ಸು 200 ಗ್ರಾಮ್ಸು ಇಟ್ಟು ಕೆಪಾಸಿಟಿ. ಇವಾಗ ನಂದು ಟಗರುಗಳು ದಿನಕ್ಕೆ 1 kg ತಿಂದುಬಿಡ್ತವೆ. ಇಲ್ಲಾಂದರೆ ಅದು ಸಸ್ಟೈನ್ ಆಗಬೇಕಲ್ಲ ಮೀಟಿಂಗ್ಗೆ, ಇನ್ನೊಂದಕ್ಕೆ, ಇದಕ್ಕೆಲ್ಲನೂ. ಸೊ ಅದು ರೇರಿಂಗ್ ಮಾಡ್ತಾ 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 ನಿಮಗೆ ಒಂದು ಅವಗಾಹನ ಬಂದುಬಿಡುತ್ತೆ. ನಿಮ್ಮ ಫಾರ್ಮಲ್ಲಿ ಯಾವ್ದೈಜು 150 ಗ್ರಾಮ್ ಇದೆಯಾ ಸರ್? ಹಾಂ, 150 ಗ್ರಾಮ್ ಕೊಡ್ತಾಯಿದ್ದೀನಿ ಇವತ್ತು. ಏನೋ ಫೀಡಿಂಗು ಪ್ರೆಗ್ನೆಂಟ್ ಹೆಡ್ಗೂ ಇಲ್ಲ ಟಗರುಗಳು ಸ್ವಲ್ಪ ಮೀಟ್ ಪರ್ಪಸ್ ಮಾಡೋದಕ್ಕೆ ಇನ್ನೊಂದು 100 ಗ್ರಾಮ್ಸು ಸೆಕೆಂಡ್ ಟೈಮ್ ಕೊಡ್ತೀನಿ. ಮೀಟ್ ಮಾಡ್ತಕ್ಕಂಥ ಒಂದು ಟಗರುಗಳಿಗೆ ಒಂದು ಅದು 1/2 kg 600 ಗ್ರಾಮ್ಸು ಹಂಗೆ ತಿಂದ್ಬಿಡ್ತದೆ. ಅದು ಆಗಬೇಕಾದ್ರೆ ಒಂದು ಇಟ್ಬಿಟ್ಟು ಆಚೆ ಇಟ್ಬಿಡ್ತೀವಿ. ಅದು ತಿಂದ್ಕೊಂಡು ಸಾಕಾಗ್ಬಿಟ್ಟು ಅದಕ್ಕೆ ಒಳಕೋಗ್ಬಿಡ್ತದೆ. ಸೊ ನೀವು ಈ ಥರ ಎಲ್ಲ ಬ್ಯಾಚ್ ಮಾಡ್ಕೊಂಡಿದ್ದೀರಲ್ಲ ಸರ್, ಇದು ಉದ್ದೇಶ ಏನು, ಯಾವ ಥರ ಮಾಡ್ಕೊಂಡಿದ್ದೀರಾ ಸರ್? ಇವಾಗ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದಿ ಸೈಂಟಿಫಿಕಲ್ ಕ್ಯಾಲ್ಕುಲೇಷನ್ 1 sheep ಶುಡ್ ಹ್ಯಾವ್ 6.5 square feet ಜಾಗ ಬೇಕೇ ಬೇಕು ಅದಕ್ಕೆ. ಏನು ಅದು ಕ್ಯಾಲ್ಕುಲೇಷನ್, ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಯಾಕೆ ಬೇಕು ಅಂತಂದರೆ ಅದಕ್ಕೆ ಇದು ಸ್ಟಾಲ್ ಫೀಡಿಂಗ್ ಆದರೆ ಒಂದೇ ಕಡೆ ನಿಂತ್ಕೊಂಡಿದ್ರು ಕೂಡ ಕಷ್ಟ, ಅದು ತಿರುಗಾಡ್ತಾ ಇರಬೇಕು. ಇವಾಗ ಪ್ರೆಗ್ನೆಂಟೆಡ್ ಇರ್ತದೆ, ನಂದು ಬ್ರೀಡಿಂಗ್ ಸೆಂಟರ್ ಇರೋದ್ರಿಂದ ನಾನು 9 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀನಿ ಒಂದೊಂದಕ್ಕೆ. ಬಿಕಾಸ್ ಅದು ಮಗು ಹುಟ್ಟಿದ ಮೇಲೆ ಒಂದು 15 ದಿವಸ ಜೊತೆಲೇ ಇರಬೇಕು. ಅದು 15-20 ದಿವಸ ಆ್ಯಕ್ಚುಲಾಗಿ ಮಗು ಹುಟ್ಟಿದ ತಕ್ಷಣ ಒಂದು ಸಪ್ರೇಟಾಗಿ ಆಗಬೇಕಾಗತ್ತೆ. ಇವಾಗಿನ ಆ ಫೆಸಿಲಿಟೀಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಲ್ಲನೂ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೊಂದಿದ್ದರೆ ಫ್ರೀಯಾಗಿ, ಇವಾಗ ನೋಡಿ ಇಷ್ಟೆಲ್ಲ ಜಾಗ ಇದ್ದಾಗ ಆರಾಮಾಗಿ ಇದು ಬರುತ್ತೆ, ಇಲ್ಲಿ ತಿಂತಾ ಇರ್ತದೆ. ಇನ್ನೊಂದು ಹೋಗಬೇಕು ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಹೋಗುತ್ತೆ ಜಾಗ ಇಲ್ಲಾಂದರೆ ಅದು ಪಕ್ಕಕ್ಕೆ ಹೋಗಿ ಇನ್ನೊಂದು ಕಡೆ ತಿನ್ನುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಎಲ್ಲಿ ಸ್ಪೇಸ್ ಇರ್ತದೋ ಅಲ್ಲಿ ಫೀಡಿಂಗ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ. ಸೊ ಆರಾಮಾಗಿ ಬರುತ್ತೆ, ತಿನ್ನುತ್ತೆ. ಬಟ್ ವಾಕಿಂಗೂ ಸ್ಪೇಸ್ ಇರಬೇಕು. ತಿಂದ ತಕ್ಷಣ ಇವಾಗ ದೊಡ್ಡವ್ರು ಹೇಳಿದ ಪ್ರಕಾರನೇ ತಿಂದ ಮೇಲೆ ಒಂದು 10 ಹೆಜ್ಜೆ ಹಾಕೊಂತಾರಲ್ಲ, ಸೊ ಆ ಕಾನ್ಸೆಪ್ಟ್ ಅಷ್ಟೇ. ಲೈಫ್ ಸ್ಟಾಕ್ ಅಂತಾರೆ ಈ ಮನುಷ್ಯನಿಗೆ ಹೆಂಗಿರ್ತದೋ ಪ್ರಾಣಿಗಳನ್ನು ಕೂಡ ಹಂಗೆ ಕಾನ್ಸೆಪ್ಟ್ ಇದ್ರೇ ಅದು ಬೆಳೆಯೋಕ್ಕೂ ಅದು ಸಮತೋಲನವಾಗಿ ಎಲ್ಲ ಕೊಡೋದಕ್ಕೂ ನಮಗೆ ಅವಕಾಶ ಸಿಗುತ್ತೆ ಅಷ್ಟೇ. ಇಲ್ಲಿರುವಂಥದ್ದು F1 ಚಿಕ್ಕ ಮರಿಗಳು ಬಂದುಬಿಟ್ಟು F2 ಅದ್ರ ಜನ್ರೇಷನ್. ಅದು ನಾನು ಆವಾಗಲೇ ತೋರಿಸಿದ್ನಲ್ಲ, ಅದಕ್ಕೆ ಇದು ಮಾಡಿ. ಇವಾಗ ಈ ಸತಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ F1 ಹಾಕಿದ್ದೀನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದೆಲ್ಲ 1.5 ತಿಂಗಳಲ್ಲಿ ಸ್ಟಾರ್ಟ್ ಆಗೋಗುತ್ತೆ.